ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ಲಾರಿಟಿ ಕಾರ್ನರ್. IPL 2025 ಮೆಗಾ ಆಕ್ಷನ್ ಪ್ಲೇಯರ್ ರಿಟೆನ್ಷನ್ ರಿಲೇಟೆಡ್ ಒಂದು ದೊಡ್ಡ ಅಪ್ಡೇಟ್ ಬರಕತ್ತೈತಿ. ಏನಂದ್ರೆ ಈ IPL ನಡು ಎಲ್ಲ ಟೀಮ್ ಓನರ್ಸ್ಗಳು ಮತ್ತು BCCI ನಡು ಒಂದು ಮೀಟಿಂಗ್ ನಡೆದಿತ್ತು. ಆ ಮೀಟಿಂಗ್ನಾಗ ಎಲ್ಲ ಓನರ್ಸ್ಗಳು ಅವರವರ ಒಂದು ಅಭಿಪ್ರಾಯ ಹೇಳಿದ್ರು. ಒಂದ್ ಸ್ವಲ್ಪ ಮಂದಿ ನಮಗೆ 8 RR ರಿಟೆನ್ಷನ್ ಬೇಕಂದ್ರು, ಒಂದ್ ಸ್ವಲ್ಪ ಮಂದಿ ಒಂದ ರಿಟೆನ್ಷನ್ ಇದ್ರೆ ಸಾಕತ್ತಂದ್ರು. ಆದ್ರೆ ಈಗ BCCI ಏನು ಚರ್ಚೆ ಮಾಡತೈತಿ ಅಂದ್ರೆ 3 ರಿಟೆನ್ಷನ್ ಪ್ಲಸ್ ಒಂದು RTM ಕಾರ್ಡ್ ಪ್ರತಿಯೊಂದು ಟೀಮಿಗೆ ಕೊಡ್ಬೇಕಂತ ಹೇಳಿ ಪ್ಲಾನ್ ಮಾಡತೈತಿ. ಇದನ್ನ 100% ಅಫಿಷಿಯಲ್ ಆಗಿ ಎಲ್ಲಿ ಅನೌನ್ಸ್ ಮಾಡಿಲ್ಲ, ಅಫಿಷಿಯಲ್ ಆಗಿ ಎಲ್ಲಿ ಅದನ್ನ ಎಲ್ಲಿ ಪೋಸ್ಟ್ನು ಬಂದಿಲ್ಲ. 90% ಆಲ್ಮೋಸ್ಟ್ ಕನ್ಫರ್ಮ್ ಐತಿ. ಯಾವಾಗ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ ಅವಾಗ 100% ಕನ್ಫರ್ಮ್ ಆಗ್ತೈತಿ. ಈಗ ಇದು ಹೆಂಗಪ್ಪ ಅಂದ್ರೆ ಈಗ 3 ರಿಟೆನ್ಷನ್ಗಳು ಒಂದೊಂದು ಟೀಮಿಗೆ ಕೊಟ್ರೆ, ಈಗ ಫಾರ್ ಎಕ್ಸಾಂಪಲ್ RCBಗೆ 3 ರಿಟೆನ್ಷನ್ ವಿರಾಟ್ ಕೊಹ್ಲಿ, ರಜತ್ ಪತಿದಾರ ಮತ್ತು ವಿಲ್ ಜಾಕ್ಸ್, ಗ್ಲೆನ್ ಮ್ಯಾಕ್ಸ್ವೆಲ್ ಇಬ್ಬರೊಳಗೆ ಒಬ್ಬರಿಗೆ 3 ಮಂದಿಗೆ ರಿಟೇನ್ ಮಾಡ್ಕೊಂಡ್ರು. ಈಗ RCBಗೆ ಮೊಹಮ್ಮದ್ ಸಿರಾಜ್ನು ಬೇಕಾಗೈತಿ. ಈಗ ಹೆಂಗ್ ಮಾಡ್ಬೇಕಂದ್ರೆ ಒಂದು RTM ಕಾರ್ಡ್ ಇರ್ತೈತಿ. ಈ RTM ಕಾರ್ಡ್ ಹೆಂಗ್ ಯೂಸ್ ಆಗ್ತೈತಿ ಅಂದ್ರೆ, ಈಗ ಮೊಹಮ್ಮದ್ ಸಿರಾಜ್ ಆಕ್ಷನ್ನಾಗ ಬಂದ್ರು, ಆಕ್ಷನ್ನಾಗ ಒಂದ್ 2 ಟೀಮ್ಗಳು ಬಡದಾಡ್ತಿರ್ತಾವ ತಗೊಳಕ್. 2 ಟೀಮ್ಗಳು ಬಡದಾಡಿ ಯಾವ್ದಾರ ಒಂದು ಟೀಮ್ ಲಾಸ್ಟಿಗೆ ವಿನ್ ಆಗಿ ಸಿರಾಜ್ಗೆ ಆ ಟೀಮ್ ತಗೋತಿರ್ತೈತಿ. ಅದು ಎಷ್ಟಕ್ಕೆ ಬಿಡ್ ಮಾಡಿರ್ತೈತಿ ಲಾಸ್ಟಿಗೆ ಅಷ್ಟೇ ಪ್ರೈಸಿಗೆ RCBಗೆ ಒಂದು ಚಾನ್ಸ್ ಕೇಳ್ತಾರ, ಇಷ್ಟು ಪ್ರೈಸಿಗೆ ನೀವು ತಗೋತೀರೇನ ಅಂತೇಳಿ. ಅಕಸ್ಮಾತ್ RCB ಅವಾಗ ತಗೋತೀನಿ ಅಂತಂದ್ರೆ ಅವಾಗ ಆ RTM ಕಾರ್ಡ್ ಯೂಸ್ ಆಗ್ತೈತಿ. ಆ ಪ್ಲೇಯರ್ RCBಗೆ ಬರ್ಬೋದು. ಹಿಂಗ RTM ಕಾರ್ಡ್ ಯೂಸ್ ಆಗ್ತೈತಿ. ಈ 3+1 ರಿಟೆನ್ಷನ್ ಪಾಲಿಸಿ ಒಂದ್ ಸ್ವಲ್ಪ ಟೀಮ್ಗಳಿಗೆ ಕಷ್ಟ ಆಗ್ತೈತ್ರಿ. ಯಾಕಂದ್ರೆ ಈಗ ಟಾಪ್ನಾಗ ಇರೋ ಟೀಮ್ಗಳು KKR, SRH ಮತ್ತು ರಾಜಸ್ಥಾನ್ ರಾಯಲ್ಸ್ ಇವರು ಪೂರ್ತಿ ಸೆಟಲ್ಡ್ ಟೀಮ್ಗಳು ಅದಾವ್ರಿ. ಇವು ಅದ್ರ ಸಂಬಂಧ ಇವ್ರಿಗೆ ಒಂದ್ ಸ್ವಲ್ಪ ಕಷ್ಟ ಆಗ್ತೈತಿ. 3 ಮಂದಿಗೆ ಇಟ್ಕೊಂಡು ಎಲ್ಲಾ ಪ್ಲೇಯರ್ಸ್ಗಳಿಗೂ ಹೊರಗೆ ಬಿಡ್ಬೇಕಲ್ರಿ. ಆಲ್ಮೋಸ್ಟ್ ಎಲ್ಲಾ ಟೀಮಿಗೂ ಇದು ಕಷ್ಟನೇ ಆಗ್ತೈತಿ ಒಂದ್ ಸ್ವಲ್ಪ. 3 ರಿಟೆನ್ಷನ್ ಅಂದ್ರೆ ಈಗ 6-8 ರಿಟೆನ್ಷನ್ ಕೊಟ್ಕೋತ್ ಕುಂದ್ರಾಕ್ ಆಗಂಗಿಲ್ರಿ. ಅದಕ್ಕಂದ್ರೆ 6-8 ಮಂದಿ ರಿಟೆನ್ಷನ್ ಕೊಟ್ಟು ಮತ್ತೆ ಮ್ಯಾಗ ಇವ್ರಿಗೆ RTM ಕಾರ್ಡ್ನು ಕೊಟ್ರೆ ಮತ್ತೇನು ಒಂದು 11 ಮಂದಿ ಪ್ಲೇಯರ್ ಅಲ್ಲಿ ಬಂದೇ ಬಿಡ್ತಲ್ಲ. ಆಲ್ಮೋಸ್ಟ್ ಅವ್ರ ಪ್ಲೇಯಿಂಗ್ ಲೆವೆಲ್ದಾಗ ಏನಿರ್ತೈತಿ ಎಲ್ಲ ಪ್ಲೇಯರ್ಸ್ಗಳು ಅಲ್ಲಿ ಬಂದಂಗೆ ಆಗ್ತೈತಿ. ಅದನ್ನ ಮೆಗಾ ಆಕ್ಷನ್ ಅನ್ನಂಗಿಲ್ರಿ. ಮೆಗಾ ಆಕ್ಷನ್ ಹೆಂಗಿರ್ಬೇಕಂದ್ರೆ ಎಲ್ಲ ಟೀಮ್ಗಳು ಛಿದ್ರ ಆಗಿರ್ಬೇಕು. ಎಲ್ಲ ಟೀಮ್ಗಳು ಸೇಮ್ ಪೊಸಿಷನ್ನಾಗ ಬಂದು ನಿಂತಿರ್ಬೇಕು. ಎಲ್ಲ ಟೀಮ್ಗಳು ಅವ್ರವ್ರ ಬೆಸ್ಟ್ ಪ್ಲೇಯರ್ಗಳಿಗೆ ರಿಟೇನ್ ಮಾಡ್ತಾರೆ. ಹಾಗಾಗಿ 3 ಮಂದಿ ಎಲ್ಲ ಟೀಮ್ಗಳು ರಿಟೇನ್ ಮಾಡಿದಾಗ ಯಾವ ಟೀಮ್ನು ಅಲ್ಲಿ ಸ್ಟ್ರಾಂಗ್ ಆಗಿ ಕಾಣಿಸಲ್ಲ, ಯಾವ ಟೀಮ್ನು ಅಲ್ಲಿ ವೀಕ್ ಆಗಿ ಕಾಣಿಸಂಗಿಲ್ಲ. ಯಾಕಂದ್ರೆ ಎಲ್ಲ ಟೀಮ್ಗಳನ್ನ ಅವ್ರವ್ರ ಬೆಸ್ಟ್ ಚೂಸ್ ಮಾಡಿರ್ತಾರೆ. ಅಲ್ಲಿ BCCI ಈ ರೂಲ್ ಭಾರಿ ಮಸ್ತ್ ಅನ್ಸೈತ್ರಿ ನನಗಂತೂ. ಯಾಕಂದ್ರೆ ಈಗ ಒಂದ್ ಸ್ವಲ್ಪ ಟೀಮ್ಗಳು ಅದಾವ ನೋಡ್ರಿ, ಒಂಥರ ಭಾರಿ ಕನ್ಸಿಸ್ಟೆಂಟ್ ಟೀಮ್ಗಳು ಅದಾವ. ಅದ್ರೊಳಗು ಡೆಲ್ಲಿ ಕ್ಯಾಪಿಟಲ್ಸ್, ಪಂಜಾಬ್ ಕಿಂಗ್ಸ್ ಇವಂತರೂ ಭಾರಿ ಕನ್ಸಿಸ್ಟೆಂಟ್ ಟೀಮ್ಗಳು. ಇವು 2 ಸೀಸನ್ದಾಗ ಇವು 2 ಟೀಮ್ ಕ್ವಾಲಿಫೈ ಆಗಿಲ್ಲ, ಉಳ್ಕದ್ ಎಲ್ಲ ಟೀಮ್ಗಳನ್ನು ಕ್ವಾಲಿಫೈ ಆಗ್ಯಾವ. ಲೆಕ್ಕ ಹಾಕ್ರಿ ಯಾವ ತರ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಕತ್ತಾವ ಈ 2 ಟೀಮ್ಗಳು. ಇಂಥ ಟೀಮ್ಗಳಿಗೆ ಮತ್ತೆ ಇನ್ನೂ ಒಂದು ಸ್ವಲ್ಪ ಟೀಮ್ಗಳು ಅದಾವು, ಒಂದು ಸ್ವಲ್ಪ ಬ್ಯಾಲೆನ್ಸ್ಡ್ ಟೀಮ್ ಇಲ್ಲ. ಅವ್ರಿಗೆ ಒಂದು ಭಾರಿ ಆಪರ್ಚುನಿಟಿ ಐತಿ, ಭಾರಿ ಒಂದು ಸ್ಕ್ವಾಡ್ ಬಿಲ್ಡ್ ಮಾಡಕ. ಎಲ್ಲರಿಗೂ ಒಂದು ಸೇಮ್ ಆಪರ್ಚುನಿಟಿ ಐತಿ. ಇಲ್ಲಿ ಏನು ಜಾಸ್ತಿ ಒಬ್ಬರಿಗೆ ಕಡಿಮೆ ಅಂತ ಹೇಳಿಲ್ಲ. ಒಂದು ಭಾರಿ ರೂಲ್ ರೀ ಇದು ನನಗೆ ಅನ್ಸೋ ಮಟ್ಟಿಗೆ. ಇದ್ರ ಬಗ್ಗೆ ನಿಮಗೇನು ಅನಿಸ್ತೈತಿ? ಈ ರೂಲ್ ಬದಲಿಗೆ ಎಷ್ಟು ಪ್ಲೇಯರ್ ರಿಟೆನ್ಷನ್ ಒಂದೊಂದು ಟೀಮಿಗೆ ಕೊಡಬೇಕಿತ್ತು ಅದನ್ನ ಕಮೆಂಟ್ ಮಾಡಿ ಹೇಳ್ರಿ. ಈಗ ಎಲ್ಲ ಟೀಮ್ಗಳು ಆ ಒಂದೊಂದು ಟೀಮ್ನಾಗಿಂದ 3 ಪ್ಲೇಯರ್ಸ್ಗಳಿಗೆ ಯಾವ ಪ್ಲೇಯರ್ಸ್ಗಳಿಗೆ ಆರಿಸ್ಕೋತಾರ. ಆಲ್ಮೋಸ್ಟ್ ಎಲ್ಲ ಟೀಮ್ನಾಗೂ ಒಂದು 4-5 ಒಂದು ಇಂಪಾರ್ಟೆಂಟ್ ಪ್ಲೇಯರ್ಗಳು ಇರ್ತಾರ, ಭಾರಿ ದೊಡ್ಡ ಪ್ಲೇಯರ್ಗಳು ಇರ್ತಾರ. ಒಂದು ತಲೆನೂ ಅಂತರೂ ಇಲ್ಲಿ ಎಲ್ಲ ಟೀಮಿಗೂ ಐತಿ. ಒಂದಂದ್ರೂ ಕನ್ಫರ್ಮ್ ಐತಿ, ಈ ಸಲ ಮೆಗಾ ಆಕ್ಷನ್ ಭಾರಿ ಮಜಾ ಇರ್ತೈತಿ. ಇದು ಇನ್ನ ಎಲ್ಲಿ ಅಫಿಷಿಯಲ್ ಆಗಿ ಬಂದಿಲ್ಲ. ಅಕಸ್ಮಾತ್ ಅಫಿಷಿಯಲ್ ಆಗಿ ಬಂದ್ರೂ 100% ಹಿಂಗೆ ಬರ್ತೈತಿ ಅಂತ ಹೇಳಿ ನನಗೆ ಅನಿಸ್ತೈತಿ. ಇದ್ರ ಬಗ್ಗೆ ನಿಮಗೆ ಏನ್ ಅನಿಸ್ತೈತಿ ಅದನ್ನ ಕಮೆಂಟ್ ಮಾಡಿ ಹೇಳ್ರಿ. ವಿಡಿಯೋಕ್ಕೊಂದು ಲೈಕ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರ್ಯಾಕೋಬೇಡ್ರಿ. ಮತ್ತೆ ಜಲ್ದಿ ಸಿಗೋನು. ಜೈ ಕರ್ನಾಟಕ.